ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಚಾನಲ್ ಗಮ್ಯ. ತುಂಬ ದಿನಗಳ ನಂತರ ಮೋಟೋ ವ್ಲಾಗಿಂಗ್ ಮಾಡ್ತಿದ್ದೀನಿ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಮಧ್ಯರಾತ್ರಿ ಹೊರಟ್ಬಿಟ್ಟಿದ್ಯಾ ಅಂತ ಅಂದ್ಕೋಬೇಡಿ. ಬೆಳಗ್ಗೆ 4 ಗಂಟೆ ಆಗಿದೆ ಟೈಮು. ಬಟ್ ಏರಿಯಾದಲ್ಲಿ ಲೈಟ್ ಇಲ್ಲ, ಹಾಗಾಗಿ ನಿಮಗೆ ಕತ್ಲೆಯಾಗಿ ಅನಿಸುತ್ತೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾನು ನನ್ನ ವ್ಲಾಗ್ನ ಪಾರ್ಟ್ನರ್ ಆದ ಸಂದೇಶ್ ಮನೆ ಹತ್ರ ರೀಚ್ ಆಗಬೇಕಾಗಿತ್ತು. ಬಟ್ ಇನ್ನೂ ನಮ್ಮ ಮನೆಯಿಂದ ಹೊರಟಿದ್ದೀನಿ ಅಷ್ಟೇ. ಇನ್ನೂ 15 ಮಿನಿಟ್ಸ್ ಬೇಕಾಗತ್ತೆ. ಇರಲಿ, ನಡೆಯುತ್ತೆ. ಲಾಸ್ಟ್ ಟೈಮ್ ಮೋಟೋ ವ್ಲಾಗ್ ಮಾಡಿದಾಗ ನಾನು ಸೋಲೋ ರೈಡ್ ಹೋಗಿದ್ದೆ, ರಾಮೇಶ್ವರಕ್ಕೆ ಹೋಗಿದ್ದೆ. ಆ ವ್ಲಾಗ್ನ ನೋಡಿ ಇನ್ ಕೇಸ್ ನೀವೇನಾದ್ರು ಮಿಸ್ ಮಾಡ್ಕೊಂಡಿದ್ರೆ. ಅದಷ್ಟೇ ಅಲ್ಲ, ತುಂಬಾ ವ್ಲಾಗ್ಸ್ ಇದೆ ನೋಡಿ, ಕಮೆಂಟ್ ಮಾಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹತ್ರ ಮಾತಾಡ್ತಾನೆ ಸಂದೇಶ್ ಮನೆ ಕೂಡ ರೀಚ್ ಆದೆ. ನೋಡಿ ಹೆಂಗೆ ವೆಯ್ಟ್ ಮಾಡ್ತಿದ್ದಾನೆ ಅಂತ. ಗುಡ್ ಮಾರ್ನಿಂಗ್. ಬಾಸ್ಗೆ ಕೋಪ ಬಂದಿದೆ, ಹಾಗಾಗಿ ನೋಡಿ ಹೆಂಗೆ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಫೈನಲಿ ನಮ್ಮ ಅಚ್ಚುಮೆಚ್ಚಿನ ಹಂಪಿ ಬಂಪಿ ರೋಡ್ಗೆ ಸ್ವಾಗತ ಸುಸ್ವಾಗತ. ಮದ್ದೂರ್ವರೆಗೂ ಹೀಗೆ ಹೋಗಬೇಕು, ಏನು ಮಾಡೋಂಗಿಲ್ಲ. ಹೋಗೋಷ್ಟರಲ್ಲಿ ಅದೆಷ್ಟು ಹಂಪ್ಸ್ ಬರುತ್ತೋ ಏನೋ ಗೊತ್ತಿಲ್ಲ. ಮದ್ದೂರು ಔಟ್ಸ್ಕಟ್ಸಲ್ಲಿದ್ದೀವಿ. ಟೈಮ್ ಈಗ 5:45 ಆಗಿದೆ. ಪರವಾಗಿಲ್ಲ, ಬೇಗನೆ ಬಂದಿದ್ದೀವಿ ಇಲ್ಲಿವರೆಗೂ. ಹೋಪ್ಫುಲಿ ದ ಸ್ಪೀಡ್ ರಿಮೈನ್ಸ್ ದ ಸೇಮ್. ಸ್ವಲ್ಪ ಸ್ಕೈ ಕೂಡ ಬ್ರೈಟ್ನಪ್ ಆಗ್ತಾ ಇದೆ. ಸೊ ಲೆಟ್ಸ್ ಟೇಕ್ ಎ ಸ್ಮಾಲ್ ಕಮರ್ಷಿಯಲ್ ಬ್ರೇಕ್. More and more biscuits for more and more energy. ನೋಡೋಣ, ಅಲ್ಲಿ ಬುದ್ಧಿಸಮ್ ಟೆಂಪಲ್ ಆಗಿರೋದ್ರಿಂದ ಆಫರ್ ಮಾಡ್ಬೋದು. ಕರೆಕ್ಟ್. ಆ್ಯಕ್ಚುಲಿ ನಾನು ಜಾಗನ ರಿವೀಲ್ ಮಾಡಿರಲಿಲ್ಲ, ನಾವೆಲ್ಲಿ ಹೋಗ್ತಿದ್ದೀವಿ ಅಂತ. ಹೇಳೇ ಇಲ್ವಾ? ತಮ್ಮನೇಲಿ ಕರೆಕ್ಟಾಗಿ ಹಾಕೋಣ. ಓಕೆ, ಲೆಟ್ಸ್ ಗೋ. ಸೊ ಇವಾಗ ಸದ್ಯಕ್ಕೆ ಹಿಂಟ್ ಮಾತ್ರ ಸಿಕ್ಕಿದೆ. ಏನಂತ? ಅದು ಬುದ್ಧಿಸಮ್ ಟೆಂಪಲ್ಲು, ಮೊನಾಸ್ಟ್ರಿ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇನ್ನೂ ಸಿಕ್ಕಿಲ್ಲ. ಕಮರ್ಷಿಯಲ್ ಬ್ರೇಕ್ ಮುಗಿಸೋಷ್ಟರಲ್ಲೇ ತುಂಬಾ ಬ್ರೈಟ್ನಪ್ ಆಗೋಗಿದೆ. ಇಟ್ಸ್ ಓಕೆ. ಕರೆಂಟ್ಲಿ ನಾವು NH 948 ಈ ಹೈವೇ ಬಂದು ಬ್ಯಾಂಗ್ಳೂರ್ನ ಕೊಯಂಬತ್ತೂರು ಕನೆಕ್ಟ್ ಮಾಡುತ್ತೆ. ವಯಾ ಕನಕಪುರ, ಮಳವಳ್ಳಿ, ಆಮೇಲೆ ಕೊಳ್ಳೇಗಾಲ, ಚಾಮರಾಜನಗರ, ಸತ್ಯಮಂಗಲ, ಕೊಯಂಬತ್ತೂರು. ಓಕೆ, ನಾವು ಅಷ್ಟು ದೂರ ಹೋಗಲ್ಲ, ಇಷ್ಟರಲ್ಲೇ ಡೈವರ್ಷನ್ ತೊಗೊತೀವಿ. ನೋಡ್ತಾರೆ ಅದೆಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಕುಣಿಗಲ್ ಇನ್ನೂ 19 ಕಿಲೋಮೀಟರ್ಸ್ ಇದೆ. ಅಲ್ಲೇ ನಾವು ಡೈವರ್ಷನ್ ತೊಗೊಳೋದು ಕೂಡ. ಕರೆಂಟ್ಲಿ ಟೈಮ್ 6:20 ಆಗಿದೆ. ನಾವು ಅಂದ್ಕೊಂಡಿರೋ ಡೆಸ್ಟಿನೇಷನ್ನು ಬೈ 8 ಅಷ್ಟೊತ್ತಿಗೆ ರೀಚ್ ಆಗಿಬಿಡ್ತೀವಿ. ದೂರದಲ್ಲಿ ಬೆಟ್ಟ, ಸುತ್ತಲೂ ಫಾರ್ಮಿಂಗ್ ಲ್ಯಾಂಡು, ಮಧ್ಯದಲ್ಲಿ ಈ ರೋಡು, ಅದ್ರ ಮೇಲೆ ನಾವು ಈ ಥರ ಕ್ರೂಸ್ ಮಾಡಿಕೊಂಡು ಹೋಗ್ತಾಯಿದ್ರೆ ಎಷ್ಟು ಚೆನ್ನಾಗಿದೆ. ಸ್ಯಾಟರ್ಡೇಗೆ ಇದಕ್ಕಿನ್ನ ಇನ್ನೇನು ಬೇಕು, ಏನಂತೀರ? ಡೈವರ್ಷನ್ ತಗೊಳ್ಳೋ ಜಾಗ ಬಂತು. ಸೊ ಈ ರೋಡು ನಮ್ಮನ್ನು ಡೆಸ್ಟಿನೇಷನ್ನು ತಲುಪಿಸುತ್ತೆ. ಕೊಳ್ಳೇಗಾಲ ಹಸನೂರು ರೋಡ್ ಇದು. ಕ್ರೂಸ್ ಮೋಡಿಂದ ಆಫ್ ರೋಡಿಂಗ್ ಮೋಡ್ಗೆ ಚೇಂಜ್ ಆಗುವ ಸಮಯ. ಇನ್ನೂ ಇಲ್ಲಿಂದ 40 ಕಿಲೋಮೀಟರ್ಸ್ ಇದೆ ಡೆಸ್ಟಿನೇಷನ್ಗೆ. ಹೋಪ್ಫುಲಿ ಅಷ್ಟು ದೂರ ಹಿಂಗೆ ಇಲ್ದಿರ ಇದ್ದರೆ ಸಾಕು. ಪರವಾಗಿಲ್ಲ, ರೋಡ್ ಇಲ್ಲಿಂದ ಸ್ವಲ್ಪ ಚೆನ್ನಾಗಿದೆ. ನೋ ಅಷ್ಟರಲ್ಲೇ ತಿರ್ಗಾ ಸರ್ಪ್ರೈಸ್ ಅಂತ ಬಂತಿದ್ದು. ಆ್ಯಕ್ಚುಲಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಹಾಗಾಗಿ ಈ ಥರ ಇದೆ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಇಷ್ಟು ದೂರ ಕರ್ಕೊಂಬಂದಿದ್ದಾಯಿತು ನಿಮ್ಮನ್ನು, ಆದರೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿರಲಿಲ್ಲ. ಸೊ ಫೈನಲಿ ಟೈಮ್ ಬಂತು, ಹೇಳ್ತಾ ಇದ್ದೀನಿ. ವೆಲ್ಕಮ್ ಟು ದೋಂದಲಿಂಗ್ ಟಿಬೇಟಿಯನ್ ಸೆಟಲ್ಮೆಂಟ್. ಹೊಟ್ಟೆ ಹಸುವಾಗಕ್ಕೆ ಸ್ಟಾರ್ಟ್ ಆಗಿದೆ.
ಸೊ ಸೀದಾ ರೆಸ್ಟೋರೆಂಟ್ ಕಡೆ ಹೊರಟಿದ್ದೀವಿ. ಸೊ ಆವಾಗಲೇ ಒಂದು ವಿಚಾರಿಸಿದ್ರಿ, ಅವರು 12 o'clockವರೆಗೂ ಓಪನ್ ಇರಲ್ಲ ಅಂತ ಹೇಳಿದ್ರು. ಸೊ ಇವ್ರೇನಂತಾರೆ ಅಂತ ನೋಡಬೇಕು. ಪ್ರಾಬ್ಲಿ 4:50 ನಂಗೆ ಹೊರಟಿದ್ವಿ. ಕರೆಕ್ಟ್. 4 hours ರೈಟ್ ಟೋಟಲಾಗಿ ತೊಗೊಂಡಿದ್ದು. ಎಸ್. ಸೊ ಇಟ್ಸ್ ಗುಡ್ ವಿ ರೀಚ್ಡ್ ಅರ್ಲಿ ಸೊ ದಟ್ ಲೈಕ್ ವಿ ಹ್ಯಾವ್ ಎನಫ್ ಆಫ್ ಟೈಮ್ ಟು ಎಕ್ಸ್ಪ್ಲೋರ್ ಹಿಯರ್. ಸೊ ಏನಂತೀರಾ? ಇಟ್ ಇಸ್ ಟೂ ಅರ್ಲಿ. ಅರ್ಲಿನ ಟೂ ಅರ್ಲಿ ಆಗೋಯ್ತು ಆಕ್ಚುಲಿ. ಇಷ್ಟು ಅರ್ಲಿನೂ ಬರಬಾರ್ದು, ಬಟ್ ಇಫ್ ಯು ವಾಂಟ್ ಸ್ಪೆಂಡ್ ಟೈಮ್ ಅರೌಂಡ್ ನೇಚರ್ ಬರ್ಬೋದು. ಎಕ್ಸಾಕ್ಟ್ಲಿ, ತೊಂದರೆ ಇಲ್ಲ. ಒಳ್ಳೆ ಗ್ರೀನರಿ ಇದೆ, ಸಣ್ಣ ಪುಟ್ಟ ದೇವಸ್ಥಾನ ಅಂದ್ರೆ ಇವ್ರ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ತಿಂದಿನ ಬಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಪರೋಟ, ಇದಕ್ಕೆ ಆಲೂದೇನೋ ಗ್ರೇವಿ ಆರ್ಡರ್ ಮಾಡಿದ್ದೀವಿ. ಯಾ, ತಿಂದು ನಮ್ಮ ಕಿಶೋರ್ ಅವ್ರು ರಿವ್ಯೂ ಕೊಡ್ತಾರೆ. ಟ್ರೈ ಮಾಡಪ್ಪ ಹೆಂಗಿದೆ ಅಂತ ನೋಡೋಣ. ಟೂ ಅರ್ಲಿ ಟು ರೀಚ್ ಹಿಯರ್ ಎಟ್ 7:30, 8 o'clock. ಸೊ ನಾವು ಬರ್ಬೇಕಂದ್ರೆ 10 o'clock ಅಥವಾ 9:30 ಹಂಗೆ ಬಂದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಸೊ ಇನ್ಫ್ಯಾಕ್ಟ್ ಲೈಕ್ ಈ ರೆಸ್ಟೋರೆಂಟ್ ಕೂಡ ಇಟ್ಸ್ ಕಂಪ್ಲೀಟ್ಲಿ ನಾಟ್ ಓಪನ್. ಹಾ, ಕರೆಕ್ಟ್. ನಮಗೋಸ್ಕರ ಪಾಪ ಲಿಮಿಟೆಡ್ ಮೆನುಲೇ ಏನೋ ಒಂದು ಮಾಡಿಕೊಟ್ಟಿದ್ದಾರೆ ಇವಾಗ. ಜಸ್ಟ್ ಕ್ಲೀನಿಂಗ್ ಅಪ್ ರೈಟ್ ನೌ. ಹಿಂಗಿದೆಯಪ್ಪ ಹೌದು? ಚೆನ್ನಾಗಿದೆ. ಇಟ್ಸ್ ಗುಡ್. ನಾಟ್ ಬ್ಯಾಡ್. ಥ್ಯಾಂಕ್ ಯು. ಈ ಜಾಗದ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಜಾಗದ ಹೆಸರು ದೋಂದಲಿಂಗ್ ಅಂತ. ಬ್ಯಾಂಗ್ಳೂರಿಂದ 4 hours ಜರ್ನಿ, 3.5 to 4 hours ಜರ್ನಿ. ಎಕ್ಸಾಕ್ಟ್ಲಿ. ಅರೌಂಡ್ 180 to 190 kilometers ಆಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಬಿಟ್ರೆ ಇಲ್ಲಿ ಬಂದು ಒಂದು ಸ್ವಲ್ಪ ನೇಚರ್ ಮಧ್ಯೆ ಕಾಲ ಕಳಿಬೋದು. ಇದೊಂದು ಟಿಬೇಟಿಯನ್ ರೆಫ್ಯೂಜಿ ಸೆಂಟರ್ ಅಥವಾ ಸೆಟಲ್ಮೆಂಟ್ ಸೆಂಟರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇವರೇ ಕಂಪ್ಲೀಟ್ ಒಂದು ಟೌನ್ಶಿಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದೇ ಡು ಓನ್ ಸಮ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ ಇವ್ರದೇ. ಹಾಸ್ಪಿಟಲ್ ಇದೆ, ಸ್ಕೂಲ್ ಇದೆ, ಒಂದಷ್ಟು ಶಾಂತಿ ಸ್ತೂಪಗಳಿದೆ. ಅದು ಬಿಟ್ರೆ ಮೊನಾಸ್ಟ್ರಿ, ಫೋಟೋಗ್ರಫಿ, ವ್ಯೂ ಪಾಯಿಂಟ್ ಇದೆ, ಚೆನ್ನಾಗಿದೆ. ಅಫ್ಕೋರ್ಸ್ ಅದೆಲ್ಲ ನಿಮಗೂ ತೋರಿಸ್ತೀವಿ. ಹ್ಯಾವ್ ಟು ವೇಟ್ ಫಾರ್ ಇಟ್. ಪರವಾಗಿಲ್ಲ ಗುರು, ನಾಟ್ ಬ್ಯಾಡ್, ಚೆನ್ನಾಗಿದೆ. ಮಾರ್ನಿಂಗ್ ಡೋಸ್ ಕರೆಕ್ಟಾಗಿ ಬೀಳ್ತಾ ಇದೆ. ಮೋಮೋಸ್ ಎಲ್ಲ ಇದೆ ಇವ್ರ ಮೆನುನಲ್ಲಿ, ಟ್ರೈ ಮಾಡಬೇಕು. ಬಟ್ ಅದೊಂದು 10 ಗಂಟೆ ಮೇಲೆ ಅಂದರೆ ಟ್ರೈ ಮಾಡ್ಬೋದು. ಸೊ ಅಷ್ಟೊಳಗಡೆ ಒಂದು ರೌಂಡ್ ಹಾಕೊಂಬಂದು ಆಮೇಲೆ ಟ್ರೈ ಮಾಡ್ತೀವಿ ಮೋಮೋಸ್ ಎಲ್ಲ. ಸೊ ಅಲ್ಲಿವರೆಗೂ ಈಗ ನಾವು ತೊಗೊಂಡಿರೋದು ರೋಟಿ, ಅದಕ್ಕೊಂದು ಆಲೂ ಗ್ರೇವಿ, ಆಮೇಲೆ ಇದೊಂದು ಚೌಮಿಯನ್. ಸೊ ನೋಡೋಣ ಟೇಸ್ಟು ಚೌಮಿಯನ್ ಹೆಂಗಿದೆ ಅಂತ ಗೊತ್ತಿಲ್ಲ. ಚೌಮಿಯನ್ ಟೇಸ್ಟ್ ಮಾಡಬೇಕು ಈಗ ಸದ್ಯಕ್ಕೆ. ಇದನ್ನು ನೋಡಿ. ಸೊ ಫಾರ್ ಗುಡ್. ಪ್ರಾಬ್ಲಿ ಆ ಸಾಸ್ ಜೊತೆ ಚೆನ್ನಾಗಿರ್ತೀನಿ ಬಿಕಾಸ್ ಇದರಲ್ಲಿ ಅಷ್ಟು ಸ್ಪೈಸ್ ಇಲ್ಲ. ಕರೆಕ್ಟ್, ಆ್ಯಕ್ಚುಲಿ ಚೆನ್ನಾಗಿದೆ ಬಟ್ ಸ್ಪೈಸ್ ಇಲ್ಲ. ಸಾಸ್ ಆ್ಯಡ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಪೈಸ್ ವಿಲ್ ಕಮ್ ಇನ್ ಟು ದ ಪ್ಲೇ. ಆ್ಯಕ್ಚುಲಿ ಸ್ಪೈಸ್ ಜಾಸ್ತಿ ಇದೆ, ಹುಷಾರು. ಸಿಕ್ಕಾಪಟ್ಟೆ ಸ್ಪೈಸ್ ಇದೆ, ಬಟ್ ಪರ್ಫೆಕ್ಟ್ ಕಾಂಬೋ. ಸೊ ಇಲ್ಲಿ ಬಂದಾಗ ದೊಂದಲಿಂಗ್ ಒಂದೇ ಅಲ್ಲ, ಅದ್ರ ಜೊತೆಗೆ ನಿಮ್ಗೆ ಟೈಮ್ ಇದ್ರೆ BR Hills ಆರ್ MM Hills ಕೂಡ ಕವರ್ ಮಾಡ್ಬೋದು. ಸೊ ಆರ್ ವಿ ಡೂಯಿಂಗ್ ಇಟ್? MM Hills ಅಂತೂ ನೋಡೋಣ. Yeah. BR Hills ಆಗಲ್ಲ ಬಿಕಾಸ್ ಬೋತ್ ಆರ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್. ವಿ ಆರ್ ಇನ್ ಸೆಂಟರ್ ಅಂಡ್ ದಟ್ ಟು ಲೈಕ್ MM Hills ಅಲ್ಲಿ ಕ್ರೌಡ್ ಕೂಡ ಇರುತ್ತೆ. ಸ್ಯಾಟರ್ಡೆ ಆಗಿರೋದ್ರಿಂದ ಬೀಟ್ ದ ಕ್ರೌಡ್ ಲೈಕ್ ವಿ ಹ್ಯಾವ್ ಟು ಪ್ರಿಫರ್ ಸಮ್ ಟಿಕೆಟ್ಸ್ ಅಂಡ್ ಆಮೇಲೆ ಗೊತ್ತಾಗುತ್ತೆ ನಮ್ಮ ಎನರ್ಜಿ ಲೆವೆಲ್ಸ್ ಏನಿದೆ ಅಂತ. ಆ್ಯಂಡ್ ಅರ್ಲಿ ಮಾರ್ನಿಂಗ್ 4 o'clock ಸ್ಟಾರ್ಟ್ ತಗೊಂಡಿದ್ದಕ್ಕೆ ಲೈಕ್ ವಿ ಹ್ಯಾವ್ ಎಕ್ಸ್ಟ್ರಾ ಬೆನಿಫಿಟ್ ಆಫ್ ಟೈಮ್. ಆರ್ ಎಲ್ಸ್ ಡೆಫಿನೆಟ್ಲಿ ಟೈಮ್ನ ಅಂತಾರೆ, ಟೈಮ್ ನಮ್ಮನ್ನ ಕಿಲ್ ಮಾಡಿಬಿಡುತ್ತೆ. ಬಿಕಾಸ್ ಒನ್ಸ್ ಲೈಟ್ ಶೇಡ್ ಆಯಿತು ಅಂತ ಹೇಳಿದ್ರೆ ಮುಗಿದೋಯ್ತು. ಯು ವಿಲ್ ಫೀಲ್ ಲೈಕ್ ಗೋಯಿಂಗ್ ಹೋಮ್ ಅಷ್ಟೇ. ಆಯ್ತಾ ಬಿಲ್ ಪೇಮೆಂಟ್? ಯಾ ಆಯಿತು. ಎಷ್ಟಾಯ್ತು ಬಿಲ್ಲು? ಸೊ ಇಟ್ ವಾಸ್ 265. 265 ನಾಟ್ ಬ್ಯಾಡ್ ಆ್ಯಕ್ಚುಲಿ. ಯಾ ಆಫ್ ಕೋರ್ಸ್. ಹೋಳಿ ಹಂಗೆ ಸ್ವಲ್ಪ ಹೈಡ್ರೇಟ್ ಆಗಿ. ಬೀಯಿಂಗ್ ಅ ಬೈಕರ್ ಹ್ಯಾವ್ ಟು ರೈಡ್. ವಾಟರ್ ಇಸ್ ಮಸ್ಟ್. ಹೈಡ್ರೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್.
ಮೊನಾಸ್ಟ್ರಿಗೆ ನಾವು ಹೋಗ್ಲಿಲ್ಲ, ಅಷ್ಟೇ ನಾವು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಸಿಕ್ಕಾಪಡೆ ಹೊಟ್ಟೆ ಹಸಿತಾಯ್ತು. ಎಸ್. ಇಲ್ಲಿರೋ ಮೇನ್ ಮೊನಾಸ್ಟ್ರಿಗೆ ಹೋಗೋಣ. ಆ ಮೊನಾಸ್ಟ್ರಿ ಹೆಂಗಿದೆ, ಎಲ್ಲಿದೆ, ಇಲ್ಲಿಂದ ಎಷ್ಟು ದೂರ ಇದೆ, ಅದನ್ನೆಲ್ಲ ನಾವು ನೀಟಾಗಿ ವಿಡಿಯೋಲ್ಲಿ ಕ್ಯಾಪ್ಚರ್ ಮಾಡೋಣ, ತೋರಿಸ್ತೀವಿ. ಸೊ ನೆಕ್ಸ್ಟ್ ಸ್ಟಾಪ್ ಮೊನಾಸ್ಟ್ರಿ. ಎಸ್. ಲೆಟ್ಸ್ ಸ್ಟಾರ್ಟ್. ಒಳ್ಳೆ ಬ್ರೇಕ್ಫಾಸ್ಟ್ ಬಿತ್ತು. ವಿಂಡ್ ಹಾರ್ಸ್ ರೆಸ್ಟೋರೆಂಟ್ ಇದು. ಒಳ್ಳೆ ಜಾಗದಲ್ಲಂತೂ ಇದೆ ಇದು. ಫಸ್ಟ್ ಮೊನಾಸ್ಟ್ರಿ 1 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಫಸ್ಟ್ ಸ್ಟಾಪ್ ತಾರಾ ಮೊನಾಸ್ಟ್ರಿ ರೀಚ್ ಆಗಿದ್ದೀವಿ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ವಿ ಆರ್ ಗೆಟಿಂಗ್ ಇನ್. ಗಟ್ಟಿ ಜಾಸ್ತಿ ಇದೆಯಾ? ತೂಕ ಇದೆ ಇದು. ಫಾರ್ ಇನಿಷಿಯಲ್ ಪುಷ್ ಇದೆಯಲ್ಲ, ಯು ಫೀಲ್ ಲೈಕ್ ಆ ವೆಯ್ಟ್ ಇದೆ ಅಂತ ಕ್ಲೀನಾಗಿ ಗೊತ್ತಾಗ್ತದೆ. ಓ, ಗಂಟೆ ಹೊಡಿತಾ ಇದೆ. ಓ ಯಾ. ಒಂದು ರೊಟೇಷನ್ಗೆ ಒಂದು ಬೆಲ್ ಅನ್ಸುತ್ತೆ, ಐ ಥಿಂಕ್. ಯಾ, ಟು ಕೀಪ್ ಅಕೌಂಟ್ ಪ್ರಾಬಬ್ಲಿ. ಹಾಂ, ಕರೆಕ್ಟ್. ಸೊ ಒಂದು ರೊಟೇಷನ್ ಆಗಿದ ತಕ್ಷಣ ಒಂದು ರೌಂಡ್ ಬೆಲ್ ರಿಂಗ್ ಆಗ್ತಾ ಇದೆ. ನೈಸ್. ಹಾಂ, ಇನ್ನೊಂದು ಮೊನಾಸ್ಟ್ರಿ ಕಡೆಗೆ ಹೊರಟಿದ್ದೀವಿ. ನಾವು ಈಗ ಇನ್ನೊಂದು ಮೊನಾಸ್ಟ್ರಿನ ನೋಡೋಣ ಅಂತ ಬಂದಿದ್ದೀವಿ. ಕಿಶೋರ್, ಯಾವ್ದಿದ್ ಮೊನಾಸ್ಟ್ರಿ? ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ, ಸುತ್ತಮುತ್ತ. ಎಂಟ್ರೆನ್ಸೇ ಅದ್ಭುತವಾಗಿದೆ, ಆಸ್ ಯು ಸಿ. ಆ್ಯಂಡ್ ಮೊನಾಸ್ಟ್ರಿ ಹೆಸರು ರಿಪಾ ಬರ್ಮಾ ಅಂತ. ಸೊ ಲೆಟ್ಸ್ ಗೆಟ್ ಇನ್. ಅಪ್ಡೇಟ್ ಏನಪ್ಪ ಅಂದರೆ, ಮೊನಾಸ್ಟ್ರಿನ 3 o'clock ಓಪನ್ ಮಾಡ್ತಾರೆ ಒಳಗಡೆ ಹೋಗೋದಕ್ಕೆ. ಸೊ ನೋ ಚಾಯ್ಸ್, ಯು ಹ್ಯಾವ್ ಟು ಗೋ ಔಟ್ ಅಷ್ಟೇ. ತುಂಬ ಕಲರ್ಫುಲ್ಲಾಗಿ ಕಲ್ಗಳ ಮೇಲೆ ಈ ಬುದ್ಧಿಸ್ಟ್ ಮಂತ್ರನ ಪೇಂಟಿಂಗ್ ಮಾಡಿದ್ದಾರೆ. ಓಂ ಮಾನಿ ಪದ್ಮೆ ಹಮ್ ಅಂತಿದೆ ಇದ್ರ ಮೇಲೆ. ಸೊ ಇದರ ಅರ್ಥ ತುಂಬ ಡೀಪಾಗಿದೆ. ಬಟ್ ಸಿಂಪಲಾಗಿ ಹೇಳೋದಾದರೆ, ಸುತ್ತಲೂ ಎಷ್ಟೇ ನೆಗೆಟಿವಿಟಿ ಇದ್ರೂ ಲೋಟಸ್ ಥರ ಬೆಳಿಬೇಕು ಅಂತ ಅರ್ಥ. ಇನ್ನೊಂದು ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಈ ಪಾಯಿಂಟ್ನ ಗೂಗಲ್ ಮ್ಯಾಪಲ್ಲಿ ಸ್ತೂಪ ಅಂತಲೂ ಇದೆ, ಆ್ಯಂಡ್ ದೊಂದಲಿಂಗ್ ವ್ಯೂ ಪಾಯಿಂಟ್ 2 ಅಂತಲೂ ಇದೆ. ಸೊ ನೋಡ್ಕೊಂಬನ್ನಿ. ಇದನ್ನು ಪ್ರೇಯರ್ ವೀಲ್ ಅಂತಲೂ ಕರೀತಾರೆ, ಆರ್ ಮನಿ ವೀಲ್ ಅಂತಲೂ ಕರೀತಾರೆ. ಜನರಲಿ ಇದ್ರ ಮೇಲೆ ಓಂ ಮಾನಿ ಪದ್ಮೆ ಹೋಮ್ ಅಂತ ಮಂತ್ರನ ಪ್ರಿಂಟ್ ಮಾಡಿಡ್ತಾರೆ. ಆ್ಯಂಡ್ ಈ ಪ್ರೇಯರ್ ವೀಲ್ನ ನಾವು ಕ್ಲಾಕ್ ವೈಸ್ ಸುತ್ತಬೇಕಾಗಿ ಬರುತ್ತೆ. ಸೊ ದಟ್ಸ್ ದ ಪ್ರೊಸೆಸ್. ಯಾ, ಏನಪ್ಪ ಸಂದೇಶ್, ನಾನು ಸುತ್ತಿದ್ದಾಯ್ತು, ನೀನು ಸುತ್ತಲ್ವಾ? ಸುತ್ತಣ ಅಷ್ಟರೊಳಗಡೆ ನನ್ನ ಮೊಬೈಲ್ ಬ್ಯೂಟಿಫುಲ್ಲಾಗಿ ಒಂದು ಫೋಟೋ ಕ್ಯಾಪ್ಚರ್ ಮಾಡೋಣ ಅಂತ ಇದೆ. ಓಕೆ, ನಾನು ಒಂದು ರೌಂಡ್ ಸುತ್ತೇ ಬಿಡ್ತೀನಿ. ಎಸ್. ಭಾರ ಜಾಸ್ತಿ ಇದೆಯಾ? ಗೊತ್ತಾಗುತ್ತೆ ನಿಂಗೆ. ಆ್ಯಕ್ಚುಲಿ ಜಾಸ್ತಿ ಇದೆ. ಒಂದು ಬೆಲ್ ಹೊಡಿತು. ಯಾ, ನೈಸ್. ಇದ್ರ ಮೇಲೆ ಬರ್ದಿರೋ ಮಂತ್ರ ಏನು ಅಂತ ನಮಗೂ ಅಷ್ಟು ಐಡಿಯಾ ಇಲ್ಲ. ಕರೆಕ್ಟ್. ನೋಡೋಣ, ನಮ್ಗೆ ಇಷ್ಟ ಆದರೆ ಮನೆಗೆ ಹೋದ್ಮೇಲೆ ಕೂತ್ಕೊಂಡು ಡಿಕೋಡ್ ಮಾಡಿ ಅದು ಏನು ಮಂತ್ರ ಬರ್ದಿದ್ದಾರೆ ಅನ್ನೋದನ್ನ ಹೇಳಕ್ಕೆ ಟ್ರೈ ಮಾಡ್ತಾನೆ ಗೂಗಲ್ ಮಾಡಿ. ಮತ್ತು ಇದನ್ನ ಯಾಕೆ ಸುತ್ತಬೇಕು ಅಂತ ಟ್ರೈ ಮಾಡ್ತೀವಿ ಹೇಳೋದಕ್ಕೆ, ನಮಗೆ ಸಿಕ್ಕಿದ್ರೆ ಫ್ರಮ್ ಗೂಗಲ್ ಸೋರ್ಸಸ್. ಸೊ ಇದು ಫೋಟೋಗ್ರಫಿ ಪಾಯಿಂಟ್ 2. ಸೊ ಇಲ್ಲಿಗೆ ಫೋಟೋಗ್ರಫಿ ಪಾಯಿಂಟ್ 2 ಮುಗೀತು. ಸೊ ನೀವು ಇಲ್ಲಿ ಬಂದಾಗ ಇಲ್ಲಿ ಕೂತ್ಕೋಬೋದು, ಸುತ್ತ ನೇಚರ್ ನೋಡ್ಬೋದು. 180 ಡಿಗ್ರಿ 360 ಡಿಗ್ರೀಸು ನೇಚರೇ ಇಲ್ಲಿ. ಸೊ ಈಗ ಮೊನಾಸ್ಟ್ರಿ ನಮಗೆ ಒಂದು ಡಿಸಪಾಯಿಂಟ್ ಆಗಿತ್ತು, ಯಾಕಂತಂದ್ರೆ ಅದು ಓಪನ್ ಆಗದೆ 3 o'clock ಅಂತೆ. ಸೊ ವಿಲ್ ಗೋ ಟು ಅನದರ್ ಮೊನಾಸ್ಟ್ರಿ ಕಾಲ್ಡ್ ಮೇನ್ ಮೊನಾಸ್ಟ್ರಿ. ಈಗ ಅಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ. ಎಕ್ಸಾಮ್ಸ್ ಏನಂದ್ರೆ, ಇಲ್ಲಿ ಬುದ್ಧಿಸ್ಟ್ ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಯಾರು ದೀಕ್ಷೆ ತಗೊಂಡಿರೋರಾಗಿರ್ಬೋದು, ಅದು ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ದೀಕ್ಷೆ ತಗೊಂಡಿರೋರು ಅಂತೀವಿ. ಸೊ ಬುದ್ಧಿಸಮ್ ತಗೊಂಡಿರೋ ಮಕ್ಕಳದ್ದು ಇಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಎಕ್ಸಾಮ್ಸ್ ಆ ಮೊನಾಸ್ಟ್ರಿಲೇ ನಡೀತಾ ಇದೆ ಅಂತೆ. ಅದು ಮುಗಿದ್ಮೇಲೆ ನಮಗೆ ಅಲೋ ಮಾಡ್ತಾರೆ, ಅಂದ್ರೆ ಪಬ್ಲಿಕ್ ಅಲೋ ಮಾಡ್ತಾರೆ. ಸೊ ದಟ್ ಇಸ್ ಅಟ್ 11 o'clock. ಸೊ ಇಲ್ಲಿಂದ ಲೋಗೋಸ್ಟಲ್ಲಿ ಅಷ್ಟೇ ಟೈಮ್ ಆಗುತ್ತೆ. ಸೊ ಲೆಟ್ಸ್ ಗೋ ಟು ಮೇನ್ ಮೊನಾಸ್ಟ್ರಿ. ಥ್ಯಾಂಕ್ ಯು. ಓಕೆ, ಇಲ್ಲಿ ಎಲ್ಲಿ ನೋಡಿದ್ರು ಇವ್ರ ಮನೆ ಮುಂದೆ ಒಂದು ಫ್ಲಾರಿಂಗ್ ಪ್ಲಾಂಟ್ ಹಾಕಿರ್ತಾರೆ, ಒಂದು ಮರಗಳು ಹಾಕೊಂಡಿರ್ತಾರೆ. ಸಖತ್ತ ಗ್ರೀನ್ರಿ ಇವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಜಸ್ಟ್ ನೇಚರ್ಸ್ ಗ್ರೀನ್ರಿ, ಇವರು ಮನೆ ಮುಂದೆ ಎಲ್ಲ ಒಳ್ಳೊಳ್ಳೆ ಗ್ರೀನ್ರಿ ಮೇಂಟೈನ್ ಮಾಡ್ತಾ ಇದ್ದಾರೆ. ರೋಡ್ಸ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಸೊ ಬಂದವ್ರು ದಯವಿಟ್ಟು ರೋಡ್ಸ್ನ ಮಾತ್ರ ಗಲೀಜ್ ಮಾಡಬೇಡಿ.
ನಿಮ್ಮ ಕಸ ಅಥವಾ ನಿಮ್ಮ ಪ್ಲಾಸ್ಟಿಕ್ಸ್ ಏನೇ ಇದ್ರೂ ತೊಗೊಂಡೋಗಿ ನಿಮ್ಮ ಇದರಲ್ಲೇ ಡಂಪ್ ಮಾಡಿ. ಮತ್ತು ಇನ್ನೊಂದೇನೆಂದರೆ, ನೀವು ಎಲ್ಲೇ ನೋಡಿದ್ರು ಈ ಥರ ಒಂದು ಆರ್ಟ್ ವರ್ಕು ವಿತ್ ದೇರ್ ಬುದ್ಧಿಸ್ಟ್ ಮಂತ್ರ ಸಿಗತ್ತೆ ನಿಮಗೆ. ಅಲ್ಲೊಲ್ಲೋ ಒಂದು ಕಡೆ ಬಂಡೆಕಲ್ ನೋಡಿದೆ. ಸೊ ಬಂಡೆಕಲ್ ಮೇಲೆ ನ್ಯಾಚುರಲ್ ಬಂಡೆಕಲ್ ಮೇಲೇ ಅವ್ರ ಮಂತ್ರಗಳು ಬರೆಯೋದಾಗಿರ್ಬೋದು, ಈ ಥರ ಪೇಂಟಿಂಗ್ಸ್ ಮಾಡೋದಾಗಿರ್ಬೋದು, ಮೇಲೆ ನೋಡ್ಬೋದು ನೀವು ಆರ್ಟ್ ವರ್ಕ್. ಇಟ್ ಲುಕ್ಸ್ ಲೈಕ್ ಹಿಮಾಲಯಾಸ್. ಸೊ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಕಲರ್ಫುಲ್ಲಾಗಿ ಇಟ್ಕೊಂಡಿದ್ದಾರೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸೊ ದಿಸ್ ಮೇ ಬಿ ಸಮ್ ಅದರ್ ಕಮ್ಯುನಿಟಿ. ಕೂತ್ಕೊಳ್ಳೋಕೆ ಬೆಂಚಸ್ ಹಾಕಿದ್ದಾರೆ. ಇಟ್ ಇಸ್ ಸೋ ಕ್ಲೀನ್. ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಪ್ರಾಬ್ಲಿ ಬಾಸ್ಕೆಟ್ಬಾಲ್ ಎಲ್ಲ ಅವರು ಆಡ್ತಾರೆ ಅನ್ಸುತ್ತೆ. ಈಗ ಸದ್ಯಕ್ಕೆ ಯಾರೂ ಇಲ್ಲ. ಸೊ ದಿಸ್ ಇಸ್ ನಿಯರ್ ಫೋಟೋಗ್ರಫಿ ಪಾಯಿಂಟ್ 2. ಇದನ್ನೊಂದ್ಸಲಿ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಯಾ, ವೆರಿ ಗುಡ್. ಇನ್ನೊಂದು ಮೊನಾಸ್ಟ್ರಿ ಕಡೆಗೆ ಹೊರಟಿದ್ದೀವಿ. ವಿ ಹ್ಯಾವ್ ರೀಚ್ಡ್ ಡಾಕ್ಸನ್ ಮೊನಾಸ್ಟ್ರಿ. ಬೆಳಗ್ಗೆ ನಿಮ್ಗೆ ಗೊತ್ತಿರೋ ಹಾಗೇನೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಸೊ ಇಯರ್ ವಿ ಹ್ಯಾವ್ ಎ ಚಾನ್ಸ್ ಟು ಗೆಟ್ ಇನ್ ಸೈಡ್. ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಂತೂ ಇದೆ. ಆ್ಯಂಡ್ ಮೊನಾಸ್ಟ್ರೀಸ್ ವೆರಿ ಲೆಸ್ ಇದೆ, ಎಸ್ಪೆಷಲಿ ಲಡಾಖ್ ರೀಜನಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಮ್ಮಿ ಇದೆ. ಸೊ ಇರೋದರಲ್ಲಿ ಕೊಳ್ಳೇಗಾಲದ ಹತ್ರ ಇವಾಗ ನಾವು 2 ಮೊನಾಸ್ಟ್ರಿ ನೋಡ್ಬೋದಿತ್ತು. ಸೊ ಅದರಲ್ಲಿ ಒಂದು ನಾವು ಬೆಳಗ್ಗೆ ಮಿಸ್ ಮಾಡಿಕೊಂಡ್ರೆ ಇದು ಇನ್ನೊಂದು. ಇದು ಒಳಗಡೆ ಹೋದರೆ ನಿಮಗೆ ಬುದ್ಧನ ವಿಗ್ರಹ ಇದೆ. ಮುಂದೆ ಏನು ಅಂತ ಒಳಗಡೆ ತೋರಿಸ್ತೀನಿ ಬನ್ನಿ. ಹಿಯರ್ ವಿ ಹ್ಯಾವ್ ಎ ಬೋರ್ಡ್ ವಿಚ್ ಇಂಡಿಕೇಟ್ಸ್ ಲೈಕ್ 1992 ಅಲ್ಲಿ ಈ ಟೆಂಪಲ್ನ ಅನಾವರಣ ಮಾಡಿದ್ದು ಬೈ ದಲೈ ಲಾಮಾ ಅವರಿಂದ. ಆರ್ಡ್ರ್ ಮಾಡಿದೆಲ್ಲ ಬಂತು. ಮೋಮೋಸ್ ಫ್ರೈಡ್ ಆ್ಯಂಡ್ ಸ್ಟೀಮ್ಡ್ ಒನ್ ಆ್ಯಂಡ್ ಕುಕ್ಕಾ. ಇದು ಹೆಸರೇನಪ್ಪ ಮರ್ತೋಗ್ಬಿಟ್ಟೆ. ಲಾಪ್ಲಿಂಗ್. ಹಾಂ. ಸೊ ನೋಡೋದಕ್ಕೆ ಚೆನ್ನಾಗೇ ಇದೆ, ಕಲರ್ಫುಲ್ಲಾಗಿ. ಕೋರ್ಸ್ ಮೋಮೋಸ್ ಕಲರ್ಫುಲ್ಲಾಗಿದೆ, ಇದು ಕಲರ್ಫುಲ್ಲಾಗಿದೆ. ಮಾರ್ನಿಂಗ್ ಒಂದು ಕೆಫೆಗೆ ಹೋಗಿದ್ವಿ. ಸೊ 4 hours ಆಯಿತು ಆಲ್ಮೋಸ್ಟ್ ಈಗ. ಇವಾಗ ಇಲ್ಲಿ ಬೈಡ್ ಬೇರಲ್ಲಿ ಟ್ರೈ ಮಾಡಿದ್ವಿ. ಸೊ ಮಾರ್ನಿಂಗ್ದು ಚೆನ್ನಾಗಿದೆ, ಇವಾಗಿದು ಚೆನ್ನಾಗಿದೆ. ಆ್ಯಂಡ್ ದೇರ್ ಆರ್ ಮೆನಿ ಅದರ್ ಆಪ್ಷನ್ಸ್ ಆಸ್ ವೆಲ್. ಸೊ ಇವರೆಲ್ಲ 12 o'clock ಸ್ಟಾರ್ಟ್ ಮಾಡ್ತಾರೆ, ಕೆಲವೊಬ್ರು 11 o'clock ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲಿ ಆಪ್ಷನ್ಸ್ ಸಿಗುತ್ತೋ ಅಲ್ಲಿ ಟ್ರೈ ಮಾಡ್ಕೊಂಡು ಅಷ್ಟೇ. ಬಟ್ ದೀಸ್ 2 are ಲೈಕ್ ವೆರಿ ಗುಡ್. ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್. ಅಪ್ಪ ಓಡಾಡಿ ಸಾಕಾಯಿತು. ಯಾ, ಒಂಚೂರು ರೆಸ್ಟ್ ಮಾಡೋಣ. ಅವಶ್ಯಕತೆ ಇದೆ ರೆಸ್ಟ್ ಕೂಡ. ಕರೆಕ್ಟ್. ಸೊ ಇಲ್ಲಿ ಪ್ರಾಬ್ಲಮ್ ಏನಂದರೆ, ನಿಮಗೆಲ್ಲ ಒಂದೇ ಕಡೆ ಸಿಗಲ್ಲ. ಕರೆಕ್ಟ್. ಒಂದಷ್ಟು ರೆಸ್ಟೋರೆಂಟ್ಸ್ ಒಂದು ಕಡೆ ಇದೆ, ಮೊನಾಸ್ಟ್ರೀಸ್ ಒಂದಷ್ಟು ಒಂದು ಕಡೆ ಇದೆ, ಚಿಕ್ಕ ಶಾಂತಿ ಸ್ತೂಪ ಒಂದು ಕಡೆ ಇದೆ. ಸೊ ಇಲ್ಲಿ ಸ್ವಲ್ಪ ಓಡಾಟ ಇದ್ದೇ ಇರುತ್ತೆ. ಬೈಕಲ್ಲಿ ಬರೋರು, ಕಾರಲ್ಲಿ ಬರೋರು ತೊಂದರೆ ಇಲ್ಲ, ಓಡಾಡ್ಕೋಬೋದು ಒಳಗಡೆನೆ. ಮತ್ತು ಇನ್ನೊಂದು ಏನಂದರೆ, ಇಂಥ ಜಾಗಗಳಿಗೆ ಬಂದಾಗ ಆದಷ್ಟು ಪ್ಲಾಸ್ಟಿಕ್ಸ್ನ ಹಾಕೋದು, ಪೇಪರ್ನ ಹಾಕೋದು, ಅಥವಾ ನಮ್ಮ ಕಸಗಳನ್ನ ಇಲ್ಲಿ ಹಾಕೋದು ಆದಷ್ಟು ಅವಾಯ್ಡ್ ಮಾಡಿ. ಎಷ್ಟು ಜನ ಬೇಕಾದ್ರೂ ಬನ್ನಿ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಅವಾಯ್ಡ್ ಲಿಟ್ರಿಂಗ್ ಅಂತ ನಾನು ಹೇಳ್ತೀನಿ. ಯಾ, ದಟ್ಸ್ ಬಿಕಮ್ ಎ ಮೇಜರ್ ಇಶ್ಯೂ ಅಕ್ರಾಸ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಇವಾಗ. ಸೊ ಪೀಪಲ್ ಆರ್ ಲಿಟ್ರಲಿ ಕಮಿಂಗ್ ಔಟ್ ಆನ್ ವೀಕೆಂಡ್ಸ್ ಮೇಜರ್ಲಿ, ಬಟ್ ಎಲ್ಲ ಕಸ ಎಸ್ಬಿಟ್ಟೆ ಹೋಗ್ತಾರೆ. ಡೋಂಟ್ ಡೂ ದಟ್. ಇದೊಂದು ನೋಡು, ನಮ್ಮ ಬ್ಯಾಂಗ್ಳೂರಿಯನ್ಸ್ಗೆ ಈ ಗ್ರೀನ್ರಿನೇ ಒಂದು ಲಕ್ಸುರಿ ಆಗ್ಬಿಡುತ್ತೆ. ಯಾ, ಯಾಕಂತಂದ್ರೆ ನಮಗೆ ಈ ಗ್ರೀನ್ರಿ ಬ್ಯಾಂಗ್ಳೂರಲ್ಲಿ ಸಿಗೋದೇ ಇಲ್ಲ. ಎಲ್ಲೋ ಲಾಲ್ಬಾಗಲ್ಲೋ, ಕಬ್ಬನ್ ಪಾರ್ಕಲ್ಲೋ, ಅಥವಾ ದೊಡ್ಡ ಮರದಲ್ಲೋ ಅಲ್ಲಿ ಅಷ್ಟೇ ಆಪ್ಷನ್ ಇರೋದೇ ಅದು. ಅದ್ ಬಿಟ್ರೆ ಕನಕಪುರ ಹತ್ರ ಒಂದು ಕಾಡು ಇದೆಯಲ್ಲ, ಅಲ್ಲಿ ಸಿಗುತ್ತೆ, ತುರಹಳ್ಳಿ ಫಾರೆಸ್ಟ್. ಅದ್ ಬಿಟ್ರೆ ಬ್ಯಾಂಗ್ಳೂರಿಯನ್ಸ್ಗೆ ಈ ಗ್ರೀನ್ರಿನೇ ಲಕ್ಸುರಿ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಎಲ್ಲ ಕಡೆ ನಾವು ಟೆಕ್ ಪಾರ್ಕ್ಸ್, ಲೇಔಟ್ಸ್, ಕಮ್ಯುನಿಟೀಸ್ ನಾವು ಎಲ್ಲ ಹಾಳು ಮಾಡ್ಬಿಟ್ಟಿದ್ದೀವಿ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಆಲ್ಸೋ. ಸೊ ಈ ಥರ ಹೊರಗಡೆ ಬಂದಾಗ ಇದನ್ನು ಕೂತ್ಕೊಂಡು ನೋಡ್ತಾ ಇದ್ರೆ ಇದನ್ನೇ ಒಂದು ಸ್ವಲ್ಪ ಹೊತ್ತು ನೋಡ್ತಾರೋಣ ಅನ್ಸುತ್ತೆ. ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಯು ಕ್ಯಾನ್ ಜಸ್ಟ್ ಸಿ ದ ಮೌಂಟೇನ್ಸ್ ಆ್ಯಂಡ್ ಎಂಜಾಯ್ ದ ವ್ಯೂ. ಡೈಲಿ ಸಿಸ್ಟಮ್ ನೋಡಿ ಸ್ವಲ್ಪ ಇದನ್ನು ಚೇಂಜ್ ಅನ್ಸುತ್ತೆ. ಯಾ, ಓಕೆ. ಇಲ್ಲಿನೊಂದು 5-10 minutes ಒಂಚೂರು ವಾಟರ್ ಹೈಡ್ರೇಷನ್ ಬ್ರೇಕ್ ಎಲ್ಲ ತೊಗೊಂಡು ನೋಡೋಣ. ಸೊ ನಾವಿಲ್ಲೆಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದಾಯ್ತು. ಆಲ್ಮೋಸ್ಟ್. ಸೊ ನೆಕ್ಸ್ಟ್ MM Hills ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀವಿ, ವಿತ್ ದ ಎನರ್ಜಿ ವಿ ಹ್ಯಾವ್.
ವೆದರ್ ಸ್ವಲ್ಪ ಕೋಆಪರೇಟ್ ಮಾಡಿರೋದ್ರಿಂದ ಸೊ ವಿ ಹ್ಯಾವ್ ದಟ್ ಎನರ್ಜಿ ಲೆಫ್ಟ್ ಔಟ್ ವಿತ್ ಅಸ್. ಸಮ್ಮರ್ ಆಗಿದ್ರೆ ಡ್ರೈನ್ ಆಗ್ಬಿಡ್ತಾ ಇದ್ವಿ, ಡಿಹೈಡ್ರೇಟ್ ಆಗ್ಬಿಡ್ತಾ ಇಲ್ಲೇ ಎಲ್ಲರೂ ಇಲ್ಲೇ ಒಂದ್ ರೌಂಡ್ ಮಲ್ಕೋಬೇಕಾಗಿತ್ತು, ಅಷ್ಟು ಚೆನ್ನಾಗಿದೆ ಜಾಗ. ಆಕ್ಚುಲಿ ಚೆನ್ನಾಗಿದೆ, ಬೇಕಾದ್ರೆ ಮಲ್ಕೊಳ್ಳಬಹುದು ಒಂದ್ 10 ನಿಮಿಷ. ನೀವು ಕೂತ್ಕೊಳ್ಬೇಕು ಅಂದ್ರೆ ಸುತ್ತ ಬೆಂಚಸ್ ಹಾಕಿದ್ದಾರೆ. ನಾವು ಸ್ವಲ್ಪ ನೆಲದ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ನೆಲದ ಮೇಲೆ ಕೂತಿದ್ವಿ. ಎಕ್ಸಾಕ್ಟ್ಲಿ. ಡೋಂಡಲಿಂಗಿಂದ ಹೊರಡುವ ಸಮಯ. ಸೊ ಥ್ಯಾಂಕ್ ಯು ಡೋಂಡಲಿಂಗ್ ಫಾರ್ ಯುವರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸುತ್ತಲೂ ಹಸಿರು, ಶಾಂತಿಯ ಉಸಿರು ಅನ್ನೋ ಥರ ಇದೆ ಈ ಜಾಗ. ತುಂಬಾ ಇಷ್ಟ ಆಯಿತು. ಹೋಪ್ಫುಲಿ ನಿಮಗೂ ಈ ಸೆಗ್ಮೆಂಟ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಲೈಕ್ ವಿ ಆರ್ ಮೂವಿಂಗ್ ಟು MMLs ಆ್ಯಂಡ್ ಇಟ್ಸ್ 75 ಕಿಲೋಮೀಟರ್ಸ್ ಫ್ರಮ್ ಇಯರ್. 2 hours ಅಂತೂ ಬೇಕಾಗುತ್ತೆ. ಕರೆಂಟ್ಲಿ ಟೈಮ್ ಈಗ 12:30 ಆಗಿದೆ. ಬೈ ದ ಟೈಮ್ ನಾವು MMLs ರೀಚ್ ಆಗೋಷ್ಟರಲ್ಲಿ 2:30 ಅಂತೂ ಆಗುತ್ತೆ ಮಿನಿಮಮ್, ಪ್ರೊವೈಡೆಡ್ ನಾವೆಲ್ಲೂ ಬ್ರೇಕ್ ತೊಗೊಂಡಿರೈತೆ. ಬೆಂಗಳೂರಿಂದ ಡೋಂಡಲಿಂಗ್ಗೆ ಮತ್ತು ಡೋಂಡಲಿಂಗಿಂದ ಈ MMLsಗೆ ಆ್ಯಂಡ್ MMLಸಿಂದ ವಾಪಸ್ ಬೆಂಗಳೂರಿಗೆ. ಸೊ ಟೋಟ್ಲಿ ಸರ್ಕ್ಯೂಟ್ ಆಲ್ಮೋಸ್ಟ್ ಕ್ಲೋಸ್ ಟು 470-480 ಕಿಲೋಮೀಟರ್ಸ್ ಆಗ್ತಿದೆ ನಮಗೆ. ಒಂದೇ ದಿನದಲ್ಲಿ ನನ್ನ ಪರ್ಸ್ನಲ್ ಬೆಸ್ಟ್ ಬಂದು 650 ಕಿಲೋಮೀಟರ್ಸ್ ಇದೆ. ಸೊ ನಾನು ಡೆಲ್ಲಿಯಿಂದ ಉದ್ದಂಪುರ್ವರೆಗೂ ಹೋಗಿದ್ದೆ ಆಗ. ಆ್ಯಂಡ್ ಸೆಕೆಂಡ್ ಬೆಸ್ಟ್ ಬಂದು ರಾಮೇಶ್ವರಂ. ಸೊ ಬೆಂಗಳೂರು ಟು ರಾಮೇಶ್ವರಂ ಹೋಗಿದ್ದೆ. ಅದು ಆಲ್ಮೋಸ್ಟು 575 ಕಿಲೋಮೀಟರ್ಸ್ ಆಗಿರಬೇಕು. ಆ್ಯಂಡ್ ದಿಸ್ ವಿಲ್ ಬಿ ದ ಥರ್ಡ್ ಬೆಸ್ಟ್. ಈ ಸ್ಟ್ರೆಚಲ್ಲಿ ಓಡಿಸೋದಕ್ಕೆ ಒಳ್ಳೆ ಮಜಾ ಬರ್ತಾಯಿದೆ. ಸೊ ನೇಚರು ತನ್ನ ಗ್ರೀನ್ ಬ್ಲ್ಯಾಂಕೆಟ್ನ ಹಾಕ್ಕೊಂಡಂಗಿದೆ, ಸಕ್ಕತ್ತಾಗಿದೆ. ಇದ್ರ ಜೊತೆ ಲೈಟಾಗಿ ಡ್ರಿಸಲ್ ಆ್ಯಡ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಏನೋ ನಡೀತಾ ಇದೆ ಅಲ್ಲ ಇಲ್ಲಿ. ತಡೀರಿ, ಒಂದು ಬ್ರೇಕ್ ತೊಗೊಳ್ಳೋಣ. ಟೈಮ್ ಈಗ 1:55 ಆಗಿದೆ. ಬೆಟ್ಟದ ತಪ್ಪಲಲ್ಲಿ ನಿಂತಿದ್ದೀವಿ. ಇನ್ನೇನು ಸ್ವಲ್ಪ ದೂರ ಹೋದರೆ ವಿ ಗೆಟ್ ಟು ದ ಟೆಂಪಲ್. ಒಂದು ಪ್ರೊಸೆಷನ್ ಕೂಡ ನಡೀತಾ ಇದೆ. ಸೊ ವಿ ಜಸ್ಟ್ ಜಾಯಿನ್ ವಿತ್ ದಮ್ ಅಷ್ಟೇ. ಪೂಜಾ ಕುಣಿತ ಇನ್ನು ಮಾಡ್ತಾಯಿದ್ರು. ಟೈಮ್ ಆಯಿತು ಅಂತ ನಾವು ಹೊರಟ್ಬಿಟ್ರಿ. ಟೈಮ್ ಈಗ 2:15 ಆಗಿದೆ. 20-25 ಮಿನಿಟ್ಸ್ ಅಷ್ಟರಲ್ಲಿ ಮೇಲ್ಗಡೆ ದೇವಸ್ಥಾನ ಹತ್ರಕ್ಕೆ ಹೋಗ್ಬೋದು. ಈ ಘಾಟ್ ರೋಡಲ್ಲಿ 27 ಏರ್ಪಿನ್ ಬೆಂಡ್ಸ್ ಇದೆ. ನೈಸ್. ಮನೆ ಬ್ಲೈಂಡ್ ಸ್ಪಾಟ್ಸ್ ಕೂಡ ಇದೆ. ಸೊ ಹುಷಾರಾಗಿ ಗಾಡಿ ಓಡಿಸ್ಕೊಂಬರ್ಬೇಕಿಲ್ಲಿ. ಮೇಲ್ಗಡೆ ರೀಚ್ ಆಗಿದ್ದೀವಿ. ಇನ್ನೇನು ಗಾಡಿ ಪಾರ್ಕ್ ಮಾಡಿ ದರ್ಶನದ ಕಡೆಗೆ ಹೋಗ್ತೀವಿ. ಹೋಪ್ಫುಲಿ ಕ್ಯೂ ಅಷ್ಟೇನಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಗೊತ್ತಾಗುತ್ತೆ. ₹500 ಟಿಕೆಟ್ ತೊಗೊಂಡು ಮುಖ್ಯ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿಂದ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಹರ ಹರ ಮಹಾದೇವ್. ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ. 3:30 ಟೈಮ್ ಚೆನ್ನಾಗಿ ಪಿಕಪ್ ಮಾಡಿದ್ದೀವಿ. ನಾಟ್ ಬ್ಯಾಡ್. ಆ್ಯಂಡ್ ಒಳ್ಳೆ ದರ್ಶನವೂ ಆಯಿತು. ದರ್ಶನ ಚೆನ್ನಾಗಿದೆ. ಬಿಕಾಸ್ ವಿ ಟುಕ್ ಲೈಕ್ ₹500 ಟಿಕೆಟ್. ದಟ್ ವಾಸ್ ರಿಯಲಿ ಹೆಲ್ಪ್ಫುಲ್. ಬೇಗನೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದಿದ್ದೀವಿ. ಆ್ಯಂಡ್ ಪ್ರಸಾದ ಕೂಡ ಕೊಟ್ಟಿದ್ದಾರೆ. ಹಾಂ, ಅದು ಕಾಂಪ್ಲಿಮೆಂಟ್ರಿಯಾಗಿ ಪ್ರಸಾದನೂ ಇಂಟಿಗೆ ಒಂಚೂರು ಹಂಗೆ ಬ್ಯಾಗ್ ಹಾಕೊಳ್ಳೋಣ. ಏನೇನಿದೆ ಹಾರ್ಡ್ಲಿ 10 ಮಿನಿಟ್ಸಲ್ಲಿ ದರ್ಶನ. 10-15 ಮಿನಿಟ್ಸ್. ಆ್ಯಂಡ್ ಅಫ್ಕೋರ್ಸ್ ನಾವು ಆಫ್ಟರ್ನೂನ್ ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಲಿಬರ್ಟಿ ಸಿಕ್ಕಿದೆ. ಮಾರ್ನಿಂಗ್ ಅವರ್ಸಲ್ಲಿ ಇನ್ನೂ ರೆಸ್ಟ್ ಜಾಸ್ತಿ ಇರುತ್ತೆ. ಬಸ್ ಮಾಡಿಕೊಟ್ಟಿದ್ದಾರೆ. ಇದೇನು ಲಾಡು ಮಾಡು. ಇವಾಗ ಇಲ್ಲಿಂದ ಓಡಿಸ್ಕೊಂಡು ಹೋಗೋದೇ ಇದೆ.
108 ಅಡಿಗಳಿರುವ ಈ ಬ್ರಾಂಜ್ ಸ್ಟ್ಯಾಚ್ಯೂ ಕಂಪ್ಲೀಟ್ ಆಗಿದೆ, ಬಟ್ ಸುತ್ತಲೂ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಹಾಗಾಗಿ ಅಲ್ಲಿಗೆ ಹೋಗಿ ಬಿಡಲಿಲ್ಲ. ಸೊ ಆಪೋಸಿಟ್ ಬಸ್ ಸ್ಟ್ಯಾಂಡ್ ರೋಡಲ್ಲಿ ನೀವು ಬಂದರೆ ಇಲ್ಲಿಂದ ನಿಮಗೆ ಕ್ಲಿಯರಾಗಿ ವ್ಯೂ ಸಿಗುತ್ತೆ, ಅಂದರೆ ಕಣ್ಣಿಗೆ ಕಾಣಿಸುತ್ತೆ. ಮೊಬೈಲಲ್ಲಿ ನೋಡಬೇಕು ಅಂದರೆ ಈ ಥರ ಝೂಮ್ ಔಟ್ ಮಾಡ್ತಿದ್ದೀನಿ ನೋಡಿ, ನಾವೆಲ್ಲಿಂದ ಯಾತ್ರಾ ನೋಡಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ MMLಸಿಂದ ಹೊರಡುವ ಸಮಯ ಟೈಮ್ ಈಗ 4 ಗಂಟೆ ಆಗಿದೆ. ಆ್ಯಂಡ್ ಬೆಂಗಳೂರಿಲಿಂದ 4 ಅವರ್ ಅಂತೂ ಮಿನಿಮಮ್ ಬೇಕು. ಸೊ ಬೈ ದ ಟೈಮ್ ನಾವು ನಮ್ಮ ಮನೆಗಳು ರೀಚ್ ಆಗೋಷ್ಟರಲ್ಲಿ 8-8:30 ಅಂತೂ ಆಗೇ ಆಗುತ್ತೆ. ಒಂದು ಬ್ರೇಕ್ ಅಂತೂ ಬೇಕಾಗಬಹುದು. ಈ ಏರ್ ಪಿನ್ಸ್ಗಳಲ್ಲಿ ಬೈಕ್ ಓಡಿಸೋ ಖುಷಿನೇ ಬೇರೆ. ನನಗೆ ಆ್ಯಕ್ಚುಲಿ ಒಂದು ವಿಯರ್ಡೆಸ್ಟ್ ಮೆಮೊರಿ ನೆನಪಿಗೆ ಬರುತ್ತೆ ಯಾವಾಗ್ಲೂ ಈ ಥರ ಜಾಗದಲ್ಲಿ. ಏನಪ್ಪ ಅಂದರೆ ಲದಾಖ್ ಬೈಕ್ ರೈಡ್ಗೆ ಹೋದಾಗ ಕ್ಲಚ್ ಲಿವರ್ ಕಟ್ಟಾಗೋಗಿತ್ತು. ಅದು ಕೂಡ ಕ್ಲೋಸ್ ಟು ಘಾಟಾ ಲೂಪ್ಸ್ ಅಂತ ಒಂದು ಜಾಗದಲ್ಲಿ. ಗೂಗಲ್ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಆ ಜಾಗ ಹೆಂಗಿದೆ ಅಂತ. ಇದೇ ಚಾನಲಲ್ಲಿ ವಿಡಿಯೋ ಕೂಡ ಇದೆ, ನೋಡ್ಬೋದು. ನಿಮಗೆ ಮುಂದೆ ಕಡೆ ಇರೋ ಬಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಡೆಫಿನೆಟ್ಲಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇರಲ್ಲ. ಇದು SMMSS ಅಂದರೆ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬಸ್ಸು. ಬಟ್ ಈ ಬಸ್ಸು ಓನ್ಡ್ ಬೈ ಮುಜರಾಯಿ ಇಲಾಖೆ, ಅದಕ್ಕೆ ಇದ್ರ ಮೇಲೆ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕಿದ್ದಾರೆ. ಕೆಲವೊಂದು ರೂಟ್ಸಿಂದ MMLsಗೆ ಈ ಬಸ್ ಆಪರೇಟ್ ಮಾಡುತ್ತೆ. ಮದ್ದೂರ್ ಟಿಫನೀಸಲ್ಲಿ ಒಂದು ಬ್ರೇಕ್ ಹಾಕಿದ್ವಿ ಟು ಹ್ಯಾವ್ ಸಮ್ ಮದ್ದೂರ್ ವಡ. ಟೈಮ್ ಈಗ 7:15 ಆಗಿದೆ. ಇಲ್ಲಿಂದ ಪ್ರಾಬಬ್ಲಿ ಅನದರ್ 2 hours ಅಂತೂ ಬೇಕು ನಮಗೆ ನಮ್ಮ ಮನೆಗಳು ರೀಚ್ ಆಗೋದಕ್ಕೆ. ನಿಮ್ಗೆ ಗೊತ್ತಿರೋದೆ, ಮೈಸೂರು ರೋಡು ಎಕ್ಸ್ಪ್ರೆಸ್ ವೇಲಿ ನಮ್ಮನ್ನ ಅಲೋ ಮಾಡಲ್ಲ. ವಿ ಹ್ಯಾವ್ ಟು ಟೇಕ್ ದ ಸರ್ವಿಸ್ ರೋಡ್. ಸೊ ದಟ್ಸ್ ದ ಪೇನ್. Thank you for watching. Please do like, share and subscribe. Leave some comments and travel with us.